ನಮಸ್ಕಾರ ವೀಕ್ಷಕರೇ ಮಲ್ಲಿಕಾರ್ಜುನ ಖರ್ಗೆ ಎಐಸಿಸಿ ಅಧ್ಯಕ್ಷರು ಹಾಗೆ ಕಾಂಗ್ರೆಸ್ನ ಹಿರಿಯ ನಾಯಕ. ಸದ್ಯದ ಮಟ್ಟಿಗೆ ಇಡೀ ಕಾಂಗ್ರೆಸ್ ಪಕ್ಷದಲ್ಲಿ ಆಡಳಿತ ಪಕ್ಷದ ವಿರುದ್ಧವಾಗಿ ಗಟ್ಟಿ ಧ್ವನಿಯಲ್ಲಿ ಗುಡುಗಬಲ್ಲಂತಹ ಏಕೈಕ ನಾಯಕ ಅಂತಲೇ ಹೇಳಬಹುದು. ಅದರಲ್ಲೂ ನರೇಂದ್ರ ಮೋದಿ ವಿರುದ್ಧವಾಗಿ ಯಾರಾದರೂ ವಿರೋಧ ಪಕ್ಷದಲ್ಲಿ ತೊಡೆ ತಟ್ಟಬಲ್ಲರು ಅಂತ ಹೇಳಿದ್ರೆ ಅದು ಮಲ್ಲಿಕಾರ್ಜುನ ಖರ್ಗೆ. ಇಂತಹ ಖರ್ಗೆ ಅವರೇ ಕಾಂಗ್ರೆಸ್ನ ಅಸಲಿ ರಹಸ್ಯವನ್ನ ಹೊರಸಿಡಿಸಿದ್ರ ಅನ್ನುವ ಅನುಮಾನ ಕಾಡೋದಕ್ಕೆ ಶುರುವಾಗಿದೆ. ಇತ್ತೀಚೆಗೆ ಖರ್ಗೆ ಅವರ ಹೇಳಿಕೆಗಳು ಭಾರಿ ಕೋಲಾಹಲವನ್ನ ಸೃಷ್ಟಿ ಮಾಡ್ತಾ ಇದೆ. ಅದರಲ್ಲೂ ಚುನಾವಣೆ ಸಂದರ್ಭದಲ್ಲಿ ಖರ್ಗೆ ಅವರು ನೀಡುತ್ತಿರುವಂತಹ ಒಂದೊಂದು ಹೇಳಿಕೆಯು ಬಿಜೆಪಿಗೆ ಅಸ್ತ್ರವಾಗ್ತಾ ಇದೆ. ಇದೀಗ ಅವರ ಮತ್ತೊಂದು ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಾ ಇದೆ. ಕಾಂಗ್ರೆಸ್ ವ್ಯವಸ್ಥೆಯ ವಿರುದ್ಧವೇ ಖರ್ಗೆ ರೊಚ್ಚಿಗೆದ್ದಿದ್ದಾರೆ. ಆ ಮೂಲಕ ತನ್ನ ಪಕ್ಷದ ಹಿರಿಯ ನಾಯಕನೇ ನೀಡಿದಂತಹ ಈ ರೀತಿಯ ಹೇಳಿಕೆಯಿಂದ ಕಾಂಗ್ರೆಸ್ ಪಕ್ಷಕ್ಕೆ ಇರಿಸು ಮುರಿಸು ಉಂಟಾಗಿದೆ. ಎಐಸಿಸಿ ಅಧ್ಯಕ್ಷರಾದ ಕಾಂಗ್ರೆಸ್ನ ಹಿರಿಯ ನಾಯಕನೇ ಕಾಂಗ್ರೆಸ್ನ ಅಸಲಿ ರಹಸ್ಯವನ್ನ ಬಿಚ್ಚಿಟ್ರ ಅನ್ನುವಂತಹ ಚರ್ಚೆ ಆಗ್ತಾ ಇದೆ. ಸುದೀರ್ಘ ರಾಜಕೀಯ ಜೀವನದ ಅನುಭವ ಹೊಂದಿರುವಂತಹ ಖರ್ಗೆ ಅವರು ಗೊತ್ತೋ ಗೊತ್ತಿಲ್ಲದೆಯೋ ನೀಡುತ್ತಿರುವಂತಹ ಈ ರೀತಿಯ ಹೇಳಿಕೆಗಳೇ ಕಾಂಗ್ರೆಸ್ಗೆ ಮುಳುವಾಗ್ತಾ ಇದೆ. ಅದರಲ್ಲಿ ಇತ್ತೀಚಿನ ಒಂದು ಘಟನೆಯಲ್ಲಿ ಕಾಂಗ್ರೆಸ್ಗೆ ಬಿಗ್ ಶಾಕ್ ಕೊಟ್ಟಂತಾಗಿದೆ. ಇದಕ್ಕೆ ಸಂಬಂಧಪಟ್ಟಂತಹ ವಿಡಿಯೋ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಭಾರಿ ಸದ್ದು ಮಾಡ್ತಾ ಇದೆ. ಜೊತೆಗೆ ಇದು ಬಿಜೆಪಿಗೂ ದೊಡ್ಡ ಅಸ್ತ್ರವಾಗಿದೆ. ಹಾಗಾದ್ರೆ ಏನಿದು ವಿಚಾರ? ಖರ್ಗೆ ಅವರು ಮೈಕ್ ಆನ್ ಇರೋದು ಗೊತ್ತಿಲ್ಲದೆ ಮಾತನಾಡಿ ಎಡವಟ್ಟು ಮಾಡಿಕೊಂಡ್ರ? ಮಾತಿನ ಅಬ್ಬರದಲ್ಲಿ ಖರ್ಗೆ ಅವರು ಹೇಳಿದ್ದೇನು? ಕಾಂಗ್ರೆಸ್ನಲ್ಲಿ ಖರ್ಗೆ ಅವರ ಹಿರಿತನಕ್ಕೆ ಬೆಲೆ ಇಲ್ವಾ? ಏನಿದು ಘಟನೆ? ಆ ಎಲ್ಲದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನ ನೋಡೋಣ. ಅದಕ್ಕೂ ಮುನ್ನ ವೀಕ್ಷಕರೇ, ಲೋಕಸಭಾ ಚುನಾವಣೆಯಲ್ಲಿ ತಪ್ಪದೆ ಮತದಾನವನ್ನ ಮಾಡಿ ನಿಮ್ಮ ಕ್ಷೇತ್ರಕ್ಕೆ ಸೂಕ್ತ ಅಭ್ಯರ್ಥಿಯನ್ನ ಆಯ್ಕೆ ಮಾಡಿ. ಹಾಗೆ ಈ ಒಂದು ವಿಡಿಯೋವನ್ನ ಲೈಕ್ ಮಾಡಿ, ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಹೌದು, ಸುದ್ದಿಗೋಷ್ಠಿಯಲ್ಲಿ ಮೈಕ್ ಆನ್ ಇರೋದು ಗೊತ್ತಿಲ್ಲದೆ ಖರ್ಗೆ ಅವರು ಕಾಂಗ್ರೆಸ್ನ ಒಳ ವಿಚಾರವನ್ನ ಬಿಚ್ಚಿಟ್ಟಿದ್ದಾರೆ. ಪಕ್ಕದಲ್ಲೇ ಇದ್ದ ಆಪ್ತರ ಬಳಿ ತಮ್ಮ ನೋವನ್ನ ಹೇಳಿಕೊಂಡಿದ್ದಾರೆ. ಖರ್ಗೆ ಅವರ ಮಾತುಗಳನ್ನು ಕೇಳಿದ್ರೆ ತಮ್ಮ ಪಕ್ಷದ ಬಗ್ಗೆ ಅಸಮಾಧಾನ ಹೊಂದಿರೋದು ಬಟಾ ಬಯಲಾದಂತಾಗಿದೆ. ಸದ್ಯ ಖರ್ಗೆ ಅವರು ಕಾಂಗ್ರೆಸ್ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷರು, ಜೊತೆಗೆ ಪಕ್ಷದ ನಿಷ್ಠಾವಂತ ಹಿರಿಯ ನಾಯಕರು. ಆದರೆ ತನ್ನದೇ ಅಧ್ಯಕ್ಷತೆಯಲ್ಲಿ ಪಕ್ಷದ ಬಗ್ಗೆ, ಪಕ್ಷದ ಬೇರೆ ನಾಯಕರ ಬಗ್ಗೆ ಅಸಮಾಧಾನ ಇದೆಯಾ ಅನ್ನುವಂತಹ ಅನುಮಾನ ಕಾಡೋದಕ್ಕೆ ಶುರುವಾಗಿದೆ. ನಿಮ್ಮೆಲ್ಲರಿಗೂ ಗೊತ್ತಿರುವಂತೆ ವೀಕ್ಷಕರೇ, ಸೋನಿಯಾ ಕುಟುಂಬದ ಬಗ್ಗೆ ಖರ್ಗೆ ಅವರಿಗೆ ಬೇಜಾರಿದೆ ಅನ್ನೋ ಮಾತುಗಳನ್ನ ಆಗಾಗ ಬಿಜೆಪಿಗರು ಹೇಳ್ತಿರ್ತಾರೆ. ನರೇಂದ್ರ ಮೋದಿ ಅವರು ಸಹ ಈ ಬಗ್ಗೆ ಕಾಂಗ್ರೆಸ್ ಕಾಲೆಳೆದಿದ್ದನ್ನ ನೀವು ಗಮನಿಸಿರಬಹುದು. ಕಾರ್ಯಕ್ರಮವೊಂದರ ಫೋಟೋವನ್ನ ಉಲ್ಲೇಖಿಸಿ ಕಾರ್ಯಕ್ರಮದಲ್ಲಿ ಬಿಸಿಲಲ್ಲಿ ಖರ್ಗೆ ಅವರು ನಿಂತಿದ್ರು ಸಹ ಅವರಿಗೆ ಛತ್ರಿಯನ್ನ ಹಿಡಿಯೋದಿಲ್ಲ. ಸೋನಿಯಾ ಅವರಿಗೆ ಮಾತ್ರ ಛತ್ರಿಯನ್ನ ಹಿಡಿತಾರೆ. ಪಕ್ಷದಲ್ಲಿ ಅವರಲ್ಲಿ ಭೇದ ಭಾವ ಮಾಡ್ತಾರೆ ಅಂತ ಮೋದಿ ಅವರು ಸಹ ಈ ಬಗ್ಗೆ ಮಾತನಾಡಿ ಕಾಂಗ್ರೆಸ್ ಅನ್ನ ಕುಟುಕಿದ್ರು. ಇನ್ನು ಮತ್ತೊಂದು ಪ್ರೆಸ್ ಮೀಟ್ ನಲ್ಲಿ ನೀರಿನ ಬಾಟಲಿ ವಿಚಾರದಲ್ಲೂ ಖರ್ಗೆ ಅವರ ವಿಡಿಯೋ ಸಾಕಷ್ಟು ಟ್ರೋಲ್ ಆಗಿತ್ತು. ಇದೀಗ ವೈರಲ್ ಆಗಿರುವ ವಿಡಿಯೋದಲ್ಲಿ ಪಕ್ಷದಲ್ಲಿ ಎಲ್ಲವೂ ಸರಿ ಇಲ್ಲ ಅನ್ನೋದನ್ನ ಖರ್ಗೆ ಅವರೇ ಬಿಚ್ಚಿಟ್ಟಂತಾಗಿದೆ. ಇದು ಖರ್ಗೆ ಅವರು ಅಕಸ್ಮಾತ್ ಆಗಿ ಹೇಳಿದಂತಹ ಮಾತುಗಳ ಅಥವಾ ಪಕ್ಷದಲ್ಲಿ ಬಹಳ ಬೇಸರವಾಗಿ ಆಪ್ತರ ಬಳಿ ನೋವನ್ನ ಹಂಚಿಕೊಂಡಿದ್ದ ಅನ್ನೋದೇ ಪ್ರಶ್ನೆಯಾಗಿದೆ. ಪಕ್ಷದ ಕಾರ್ಯಕ್ರಮವೊಂದರಲ್ಲಿ ಮಾತನಾಡ್ತಾ, ಕಾರ್ಯಕ್ರಮದಲ್ಲಿ ಯಾವುದೇ ಅರೇಂಜ್ಮೆಂಟ್ ಸರಿ ಇಲ್ಲ, ನೂರಾರು ಜನರು ನುಗ್ತಾರೆ ಹೋಗ್ತಾರೆ, ಮೊದಲೇ ಕಾರ್ಯಕ್ರಮವನ್ನ ಸರಿಯಾಗಿ ವ್ಯವಸ್ಥೆ ಮಾಡಬೇಕಿತ್ತು, ಯಾವುದೇ ರೀತಿಯ ಶಿಸ್ತು ಇಲ್ಲ, ನನ್ನನ್ನೇ ತಳ್ಳಿಕೊಂಡು ಹೋಗ್ತಾರೆ, ನಂತರ ದೊಡ್ಡದಾಗಿ ಮಾತನಾಡ್ತಾರೆ, ನಾನು ಕೂಡ ಇವರನ್ನ ಹೊಗಳಬೇಕು ಅಂತ ನಿರೀಕ್ಷೆ ಮಾಡ್ತಾರೆ. ಈ ರೀತಿ ಆಗ್ತಾ ಇರೋದು ನನಗೆ ಇದು ಎರಡನೇ ಬಾರಿ ಅಂತ ಖರ್ಗೆ ಅವರು ತಮ್ಮ ನೋವನ್ನ ಹೇಳಿಕೊಂಡಿದ್ದಾರೆ. ಇಲ್ಲಿ ಸೋನಿಯಾ ಕುಟುಂಬದ ಬಗ್ಗೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಎಲ್ಲಿಯೂ ಉಲ್ಲೇಖಿಸಿ ಮಾತನಾಡಿಲ್ಲ, ಆದರೆ ಪಕ್ಷದ ವ್ಯವಸ್ಥೆ ಸರಿ ಇಲ್ಲ ಅನ್ನುವಂತೆ ಮಾತನಾಡಿದ್ದಾರೆ. ಸದ್ಯ ಈ ಒಂದು ವಿಡಿಯೋ ಈಗ ಬಿಜೆಪಿಗೆ ದೊಡ್ಡ ಅಸ್ತ್ರವಾಗಿದೆ. ಪಕ್ಷದ ಹಿರಿಯ ನಾಯಕರು, ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷರು ಬಂದಂತಹ ಸಂದರ್ಭದಲ್ಲೇ ಅವರಿಗೆ ಬೆಲೆಯೇ ಕೊಡದೆ ನುಗ್ಗಿಕೊಂಡು ಹೋಗ್ತಾರೆ, ಅವರನ್ನೇ ತಳ್ತಾರೆ ಅಂತ ಬಿಜೆಪಿಗರು ಅಸ್ತ್ರವಾಗಿ ಬಳಸ್ತಿದ್ದಾರೆ. ಕಾಂಗ್ರೆಸ್ ಪಕ್ಷದಲ್ಲಿ ಹಿರಿತನಕ್ಕೆ ಬೆಲೆ ಇಲ್ಲ. ಖರ್ಗೆ ಅವರ ಪರಿಸ್ಥಿತಿ ಕಾಂಗ್ರೆಸ್ ಪಕ್ಷದಲ್ಲಿ ಯಾವ ರೀತಿ ಇದೆ ನೋಡಿ. ಕಾಂಗ್ರೆಸ್ ಪಕ್ಷದ ಅಸಲಿ ರಹಸ್ಯವನ್ನ ಖರ್ಗೆ ಅವರೇ ಬಿಚ್ಚಿಟ್ಟಿದ್ದಾರೆ ಅಂತ ಸಾಕಷ್ಟು ಟ್ರೋಲ್ ಮಾಡಲಾಗ್ತಾ ಇದೆ. ಸದ್ಯ ಈ ಒಂದು ವಿಡಿಯೋ ರಾಷ್ಟ್ರೀಯ ಮಾಧ್ಯಮಗಳಲ್ಲೂ ಸುದ್ದಿಯಾಗಿ ದೊಡ್ಡ ಮಟ್ಟಿಗೆ ರಾಜಕೀಯದಲ್ಲಿ ಸಂಚಲನವನ್ನ ಮೂಡಿಸಿದೆ. ಪಕ್ಷದಲ್ಲಿ ಹಿರಿಯರಾಗಿದ್ರೂ ಸಹ ಖರ್ಗೆ ಅವರು ಅನಿವಾರ್ಯವಾಗಿ ಪಕ್ಷದ ಜವಾಬ್ದಾರಿಯನ್ನ ವಹಿಸ್ತಿದ್ದಾರಾ ಅನ್ನುವಂತಹ ಅನುಮಾನ ಕಾಡೋದಕ್ಕೆ ಶುರುವಾಗಿದೆ. ತಮ್ಮಲ್ಲಿ ಸಾಕಷ್ಟು ನೋವಿದ್ರೂ ಪಕ್ಷವನ್ನ ಮುನ್ನಡೆಸ್ತಿದ್ದಾರೆ ಅನ್ನುವಂತಹ ಮಾತುಗಳು ಕೇಳಿ ಬರ್ತಾ ಇದೆ. ಇನ್ನು ಹಲವು ದಶಕಗಳಿಂದಲೂ ಎಐಸಿಸಿ ಅಧ್ಯಕ್ಷರನ್ನ ವಿಪಕ್ಷಗಳು ರಬ್ಬರ್ ಸ್ಟ್ಯಾಂಪ್ ಅಧ್ಯಕ್ಷ ಅಂತಲೇ ಹಣೆಪಟ್ಟಿ ಕಟ್ಟಲಾಗಿದೆ. ಖರ್ಗೆ ಅವರು ಅಧ್ಯಕ್ಷರಾಗಿ ಆಯ್ಕೆಗೊಳ್ಳುವ ಮೊದಲೇ ಬಿಜೆಪಿ ಅವರಿಗೆ ರಬ್ಬರ್ ಸ್ಟ್ಯಾಂಪ್ ಅಧ್ಯಕ್ಷ ಎಂಬ ಪಟ್ಟವನ್ನ ಕಟ್ಟಿತ್ತು. ಸೋನಿಯಾ ಕುಟುಂಬವನ್ನ ಮೀರಿ ಖರ್ಗೆ ನಿರ್ಧಾರ ಕೈಗೊಳ್ಳಲು ಸಾಧ್ಯವಿಲ್ಲ ಎಂಬ ಶರವನ್ನ ಬರೆದಿತ್ತು. ಆದರೆ ನಾನು ಸೋನಿಯಾ ಕುಟುಂಬದ ಸಲಹೆ ಪಡೆಯೋದ್ರಲ್ಲಿ ತಪ್ಪೇನಿದೆ ಅಂತ ಖರ್ಗೆ ಅವರು ಮರುಪ್ರಶ್ನೆಯನ್ನ ಹಾಕಿದ್ರು. ಆದರೆ ವೈರಲ್ ಆಗಿರುವ ವಿಡಿಯೋದಲ್ಲಿನ ಖರ್ಗೆ ಅವರ ಹೇಳಿಕೆಯನ್ನು ನೋಡಿದ್ರೆ
ರಬ್ಬರ್ ಸ್ಟ್ಯಾಂಪ್ ಅಧ್ಯಕ್ಷ ಎಂಬ ಹಣೆಪಟ್ಟಿಯನ್ನ ಮೀರಿ ನಡೆದುಕೊಳ್ಳೋದು ಹಾಗೆ ನಿರ್ಧಾರಗಳನ್ನ ಕೈಗೊಳ್ಳೋದು ಖರ್ಗೆ ಅವರ ಪಾಲಿಗೆ ಇಂದಿಗೂ ಸವಾಲಿನ ಸಂಗತಿಯಾಗಿದ್ಯಾ ಅನ್ನೋ ಅನುಮಾನ ಕಾಡುವುದಕ್ಕೆ ಶುರುವಾಗುತ್ತೆ. ಆ ಮೂಲಕ ಪಕ್ಷದಲ್ಲಿ ಆಂತರಿಕ ಪ್ರಜಾಪ್ರಭುತ್ವ ಇದೆ ಅನ್ನೋದನ್ನ ಸಾಬೀತುಪಡಿಸಿದಂತಾಗಿದೆ. ಸೋನಿಯಾ ಕುಟುಂಬ ಸಂಪೂರ್ಣವಾಗಿ ಪಕ್ಷವನ್ನ ನಿಯಂತ್ರಣ ಮಾಡ್ತಿದೆ ಎಂಬ ವ್ಯಾಖ್ಯಾನ ಇಂದಿಗೂ ಬದಲಾವಣೆ ಆದಂತೆ ಕಾಣಿಸ್ತಾ ಇಲ್ಲ. ಅದರ ಇತಿಹಾಸವೂ ಕೂಡ ದೊಡ್ಡದಿದೆ. ಈ ಹಿಂದೆ ಕರ್ನಾಟಕದವರಾದ ಎಸ್ ನಿಜಲಿಂಗಪ್ಪ ಅವರು ಕಾಂಗ್ರೆಸ್ ಅಧ್ಯಕ್ಷರಾಗಿದ್ರು. ಆದರೆ ಇಂದಿರಾ ಫಿರೋಜ್ ಜೊತೆಗಿನ ಭಿನ್ನಾಭಿಪ್ರಾಯ ಪರಿಣಾಮ ಅವರು ಅಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆ ಕೊಡಬೇಕಾಗಿ ಬಂತು. ಆಗ ರಾಜಕೀಯ ಭಿನ್ನಾಭಿಪ್ರಾಯದಿಂದಾಗಿ ಕೆಲವು ಹಿರಿಯ ಕಾಂಗ್ರೆಸ್ ನಾಯಕರೊಡನೆ ಸೇರಿಕೊಂಡು ಕಾಂಗ್ರೆಸ್ ಓ ಪಕ್ಷದ ಸ್ಥಾಪನೆಗೆ ಕಾರಣವಾದರು. ನಂತರದಲ್ಲಿ ಸಕ್ರಿಯ ರಾಜಕಾರಣದಿಂದಲೂ ಎಸ್ ನಿಜಲಿಂಗಪ್ಪ ಅವರು ದೂರವಾಗಿದ್ರು. ಈ ರೀತಿಯಾಗಿ ಹಲವು ಬಾರಿ ಎಐಸಿಸಿ ಅಧ್ಯಕ್ಷ ಹಾಗೆ ಸೋನಿಯಾ ಕುಟುಂಬದ ಜೊತೆಗೆ ಭಿನ್ನಾಭಿಪ್ರಾಯಗಳು ಬಂದಿದೆ. ಇದೀಗ ಮಲ್ಲಿಕಾರ್ಜುನ್ ಖರ್ಗೆ ಅವರ ಸರದಿ ಅನ್ನುವಂತೆ ಕಾಣಿಸ್ತಾ ಇದೆ. ಈ ಒಂದು ವಿಡಿಯೋ ಬಗ್ಗೆ ಕಾಂಗ್ರೆಸ್ ಸ್ಪಷ್ಟನೆಯನ್ನ ನೀಡುತ್ತಾ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಇನ್ನು ಮಲ್ಲಿಕಾರ್ಜುನ್ ಖರ್ಗೆ ಅವರು ಮಾಡಿಕೊಳ್ತಿರುವಂತಹ ಎಡವಟ್ಟುಗಳು ಒಂದಲ್ಲ ಎರಡಲ್ಲ. ಹೋದಲ್ಲಿ ಬಂದಲ್ಲಿ ನೀಡುತ್ತಿರುವಂತಹ ಹೇಳಿಕೆಗಳೇ ಬಿಜೆಪಿಗೆ ನಿರಂತರವಾಗಿ ಅಸ್ತ್ರವಾಗ್ತಾ ಇದೆ. ಕೆಲವೇ ದಿನಗಳ ಹಿಂದಷ್ಟೇ ಇದೇ ಮಲ್ಲಿಕಾರ್ಜುನ್ ಖರ್ಗೆ ಅವರು ನೀಡಿದಂತಹ ಒಂದು ಹೇಳಿಕೆ ಭಾರಿ ಆಕ್ರೋಶಕ್ಕೆ ಕಾರಣವಾಗಿದೆ. ರಾಜಸ್ಥಾನದಲ್ಲೂ ಮಾತಿನ ಭರದಲ್ಲಿ ಖರ್ಗೆ ಅವರು ಎಡವಟ್ಟನ್ನ ಮಾಡಿಕೊಂಡಿದ್ದಾರೆ. ಇತ್ತೀಚೆಗೆ ರಾಜಸ್ಥಾನದ ಚುನಾವಣಾ ಪ್ರಚಾರದಲ್ಲಿ ಮಾತನಾಡುವಾಗ ಖರ್ಗೆ ಅವರು ಪ್ರಧಾನಿ ಮೋದಿ ಇಲ್ಲಿಗೆ ಬಂದು ಜಮ್ಮು ಕಾಶ್ಮೀರಕ್ಕೆ ವಿಶೇಷ ಸ್ಥಾನಮಾನ ನೀಡಿದ್ದ ಸಂವಿಧಾನದ 370ನೇ ಪರಿಚ್ಛೇದ ರದ್ದತಿಯ ಬಗ್ಗೆ ಮಾತನಾಡುತ್ತಾರೆ. ಆರ್ಟಿಕಲ್ 370 ರದ್ದತಿಗೂ ರಾಜಸ್ಥಾನಕ್ಕೂ ಏನು ಸಂಬಂಧ? ಜಮ್ಮು ಕಾಶ್ಮೀರಕ್ಕೆ ಹೋಗಿ ಅದನ್ನ ಹೇಳಲಿ ಅಂತ ಖರ್ಗೆ ಅವರು ಹೇಳಿದ್ರು. ಫೀಲ್ಡರ್ ಆಗಾಗ ಕ್ಯಾಚ್ ಬಿಡುತ್ತಿದ್ದರೆ ಒಳ್ಳೆಯ ಬ್ಯಾಟ್ಸ್ಮನ್ ಸೆಂಚುರಿ ಹೊಡೆಯದೇ ಇರ್ತಾನ ಅನ್ನುವ ಹಾಗೆ ಖರ್ಗೆ ಅವರ ಈ ಒಂದು ಹೇಳಿಕೆಯೇ ಬಿಜೆಪಿಗೆ ಅಸ್ತ್ರವಾಯಿತು. ಹಾಗಾದರೆ ಜಮ್ಮು ಕಾಶ್ಮೀರ ಭಾರತದ ಭಾಗವಲ್ವಾ? ರಾಜಸ್ಥಾನ ಸೇರಿದಂತೆ ದೇಶದ ಬೇರೆ ಬೇರೆ ಕಡೆಗಳ ಯೋಧರು ಜಮ್ಮು ಕಾಶ್ಮೀರದಲ್ಲಿ ಭಯೋತ್ಪಾದಕರ ವಿರುದ್ಧವಾಗಿ ಹೋರಾಡುತ್ತಾ ಪ್ರಾಣ ಕಳೆದುಕೊಂಡಿದ್ದಾರೆ. ಜಮ್ಮು ಕಾಶ್ಮೀರದ ಸಮಸ್ಯೆ ದೇಶದ ಗಡಿಭಾಗದ ವಿಚಾರ. ದೇಶದ ಭದ್ರತೆ ವಿಚಾರ ಬಂದಾಗ ರಾಷ್ಟ್ರೀಯತೆ, ರಕ್ಷಣೆ, ದೇಶದ ಸಾರ್ವಭೌಮತೆ, ಕಾಶ್ಮೀರ ನಮ್ಮದು ಅನ್ನುವ ವಿಚಾರ ಕೇವಲ ಜಮ್ಮು ಕಾಶ್ಮೀರಕ್ಕೆ ಸಂಬಂಧಿಸಿದ ವಿಷಯವಾ ಅಥವಾ ಇಡೀ ದೇಶಕ್ಕೆ ಸಂಬಂಧಪಟ್ಟಿದ್ದ? ಜೊತೆಗೆ ಅಲ್ಲಿ ಆಗಾಗ ನಡೆಯುವಂತಹ ಯುದ್ಧದಲ್ಲಿ ಕೇವಲ ಜಮ್ಮು ಕಾಶ್ಮೀರದವರು ಮಾತ್ರ ಪ್ರಾಣ ಬಿಟ್ಟಿದ್ದಾರಾ ಅಥವಾ ದೇಶದ ಬೇರೆ ಬೇರೆ ಕಡೆಗಳ ಯೋಧರು ಪ್ರಾಣ ಕೊಟ್ಟಿದ್ದಾರಾ? ಆರ್ಟಿಕಲ್ 370 ಅನ್ನುವಂಥದ್ದು ಕೇವಲ ಜಮ್ಮು ಕಾಶ್ಮೀರಕ್ಕೆ ಮಾತ್ರ ಸಂಬಂಧಿಸಿದ ವಿಷಯವಾ ಅಂತ ಖರ್ಗೆ ಅವರೇ ಉತ್ತರಿಸಿ ಅಂತ ನರೇಂದ್ರ ಮೋದಿ ಅವರು ವಾಗ್ದಾಳಿಯನ್ನ ನಡೆಸಿದ್ರು. ರಾಜಸ್ಥಾನ ಹಾಗೂ ಬಿಹಾರದವರು ಸೇರಿದಂತೆ ದೇಶದ ಎಲ್ಲೆಡೆಯ ಭದ್ರತಾ ಸಿಬ್ಬಂದಿ ಜಮ್ಮು ಕಾಶ್ಮೀರದಲ್ಲಿ ಭಯೋತ್ಪಾದಕರ ವಿರುದ್ಧ ಹೋರಾಡುತ್ತಾ ಪ್ರಾಣ ಕಳೆದುಕೊಂಡಿದ್ದಾರೆ. ಅವರ ದೇಹಗಳು ರಾಷ್ಟ್ರ ಧ್ವಜವನ್ನ ಹೊದ್ದುಕೊಂಡು ಇಲ್ಲಿಗೆ ಬಂದಿವೆ ಅಂತ ಮೋದಿ ಹೇಳಿದ್ರು. ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷ ಸ್ಥಾನ ಸಣ್ಣ ಹುದ್ದೆಯಲ್ಲ. ಆದರೆ ಅದರ ಅಧ್ಯಕ್ಷರು 370ನೇ ವಿಧಿಗೂ ರಾಜಸ್ಥಾನಕ್ಕೂ ಏನು ಸಂಬಂಧವಿಲ್ಲ ಅಂದ್ಕೊಂಡಿದ್ದಾರೆ. ಜಮ್ಮು ಕಾಶ್ಮೀರವು ಭಾರತದ ಭಾಗ ಅಲ್ಲ ಅಂತ ಅಂದುಕೊಳ್ಳೋದು ಅವರ ಮನಸ್ಥಿತಿ ತುಕಡೆ ಗ್ಯಾಂಗ್ನ ಮನಸ್ಥಿತಿಯನ್ನ ಹೋಲುತ್ತೆ ಅಂತ ನರೇಂದ್ರ ಮೋದಿ ಅವರು ಖರ್ಗೆ ವಿರುದ್ಧವಾಗಿ ವಾಗ್ದಾಳಿಯನ್ನ ನಡೆಸಿದ್ರು. ಹೀಗೆ ಖರ್ಗೆ ಅವರ ಇತ್ತೀಚಿನ ಈ ಒಂದು ಹೇಳಿಕೆಯೂ ಸಹ ಬಿಜೆಪಿಗೆ ಅಸ್ತ್ರವಾಗಿದೆ. ಇದರ ಜೊತೆಗೆ ನರೇಂದ್ರ ಮೋದಿ ಅವರು ಅಲ್ಲೊಬ್ಬ ಮಹಾನುಭಾವ ದೇಶ ಒಡೆಯುವಂತಹ ಮಾತುಗಳನ್ನಾಡುತ್ತಿದ್ದಾರೆ ಅಂತ ಡಿಕೆ ಸುರೇಶ್ ವಿಚಾರವನ್ನು ಸಹ ಪ್ರಸ್ತಾಪಿಸಿದ್ರು. ದಕ್ಷಿಣ ಭಾರತದವರು ಪ್ರತ್ಯೇಕ ದೇಶ ಕೇಳಬೇಕಾಗುತ್ತೆ ಅಂತ ಹೇಳಿದ್ದ ಬೆಂಗಳೂರು ಗ್ರಾಮಾಂತರ ಕಾಂಗ್ರೆಸ್ ಸಂಸದ ಡಿಕೆ ಸುರೇಶ್ ವಿರುದ್ಧವೂ ಪುನಃ ಪರೋಕ್ಷ ವಾಗ್ದಾಳಿಯನ್ನ ನಡೆಸಿದ್ರು. ಈ ರೀತಿಯಾಗಿ ಕಾಂಗ್ರೆಸ್ನ ಹಿರಿಯ ನಾಯಕರೊಬ್ಬರು ಬಹಿರಂಗವಾಗಿ ದಕ್ಷಿಣ ಭಾರತಕ್ಕೆ ಪ್ರತ್ಯೇಕ ದೇಶ ಕೇಳಿದ್ರು. ಅವರ ಹೇಳಿಕೆಯಿಂದಲೇ ಆ ಪಕ್ಷದ ಮನಸ್ಥಿತಿಯನ್ನ ಅರ್ಥ ಮಾಡಿಕೊಳ್ಳಬಹುದು ಅಂತ ನರೇಂದ್ರ ಮೋದಿ ಕಿಡಿಕಾರಿದ್ರು. ಇನ್ನು ಖರ್ಗೆ ಅವರು ಈ ರೀತಿಯ ಹೇಳಿಕೆಗಳನ್ನ ನೀಡುತ್ತಲೇ ಬಂದಿದ್ದಾರೆ. ಗುಜರಾತ್ನಲ್ಲಿ 2022ರ ನವೆಂಬರ್ನಲ್ಲಿ ಪ್ರಧಾನಿ ನರೇಂದ್ರ ಮೋದಿ 100 ತಲೆಯ ರಾವಣ ಅನ್ನುವ ಹೇಳಿಕೆಯನ್ನ ನೀಡಿದ್ರು. ಅದೇ 2023ರ ಏಪ್ರಿಲ್ನಲ್ಲಿ ಕರ್ನಾಟಕದಲ್ಲಿ ಮಾತನಾಡಿದ್ದ ಖರ್ಗೆ ಅವರು ಪಿಎಂ ಮೋದಿ ವಿಷದ ಹಾವು ಇದ್ದಂತೆ ಅಂತ ಮತ್ತೊಂದು ವಿವಾದಾತ್ಮಕ ಹೇಳಿಕೆಯನ್ನ ನೀಡಿದ್ರು. ಇನ್ನು 2024 ಮಾರ್ಚ್ನಲ್ಲಿ ಮಧ್ಯಪ್ರದೇಶದಲ್ಲಿ ಮೋದಿ ಫೋಟೋ ನೋಡಿದ್ರೆ ದಾರಿದ್ರ್ಯ ಬರುತ್ತೆ ಅನ್ನುವಂತೆ ಹೇಳಿಕೆಯನ್ನ ನೀಡಿದ್ರು. ಇದೀಗ ರಾಜಸ್ಥಾನದಲ್ಲಿ ಅಫೀಮು ಸೇವಿಸಿ ಮೋದಿ ಮಲಗಿದ್ದಾರೆ ಅನ್ನುವ ಮತ್ತೊಂದು ವಿವಾದಾತ್ಮಕ ಹೇಳಿಕೆ ನೀಡಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಅವರು ಸುಳ್ಳುಗಳ ಸರ್ದಾರ. ಚೀನಾವು ಭಾರತದ ಗಡಿಯೊಳಗೆ ಬರುವ ವೇಳೆ ಮೋದಿ ಅವರು ಅಫೀಮಿನ ನಶೆಯಲ್ಲಿದ್ದಂತೆ ಮಲಗಿದ್ದಾರೆ ಅಂತ ಹೇಳಿದ್ದಾರೆ. ಯಾಕೆ ಭಾರತದ ದೊಡ್ಡ ಭಾಗವನ್ನ ಚೀನಾಕ್ಕೆ ಬಿಟ್ಟುಕೊಟ್ರು? ಚೀನಿಯರು ಭಾರತದೊಳಗೆ ಬರುವಾಗ ನೀವು ಯಾಕೆ ಮಲಗಿದ್ರಿ? ನಿದ್ದೆಗೊಳಗೆ ತೆಗೆದುಕೊಂಡಿದ್ರ?
ಅವರು ರಾಜಸ್ಥಾನದ ಹೊಲಗಳಿಂದ ಅಫೀಮು ತೆಗೆದುಕೊಂಡು ಹೋಗಿ ನಿಮಗೆ ತಿನ್ನಿಸಿದ್ರಾ ಅಂತ ಪ್ರಶ್ನೆ ಮಾಡಿದ್ರು. ಆ ಮೂಲಕ ಖರ್ಗೆ ಅವರು ಮತ್ತೊಮ್ಮೆ ವಿವಾದಾತ್ಮಕ ಹೇಳಿಕೆಯನ್ನ ನೀಡಿದ್ದಾರೆ. ಒಟ್ಟಾರೆಯಾಗಿ ಖರ್ಗೆ ಅವರ ಹೇಳಿಕೆಗಳು ಕೋಲಾಹಲವನ್ನ ಸೃಷ್ಟಿ ಮಾಡ್ತಾ ಇದೆ. ಇನ್ನು ಅವರ ಇತ್ತೀಚಿನ ವಿಡಿಯೋವೊಂದು ರಾಜಕೀಯವಾಗಿ ಭಾರಿ ಸಂಚಲನಕ್ಕೆ ಕಾರಣವಾಗಿದೆ. ಮೈಕ್ ಆನ್ ಇರೋದು ಗೊತ್ತಿಲ್ಲದೆ ಮಾತನಾಡಿದ್ರ ಅಥವಾ ಆಪ್ತರ ಬಳಿ ಕಾಂಗ್ರೆಸ್ನಲ್ಲಿ ತಾವು ಅನುಭವಿಸುತ್ತಿರುವ ನೋವನ್ನ ಹಂಚಿಕೊಂಡ್ರ? ಇದರ ಬಗ್ಗೆ ಕಾಂಗ್ರೆಸ್ ಸ್ಪಷ್ಟನೆಯನ್ನ ನೀಡಬೇಕಾಗಿದೆ. ಹಾಗಾದ್ರೆ ಈ ಒಂದು ಸ್ಟೋರಿಯ ಬಗ್ಗೆ ನೀವೇನಂತೀರಾ? ತಪ್ಪದೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನ ಕಮೆಂಟ್ ಮೂಲಕ ತಿಳಿಸಿ.